ಅಸ್ಸಲಾಂ ಅಲೈಕುಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಲರ್ನ್ ವಿತ್ ಅಬಿದಾ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ನನ್ನ ಮುಖ್ಯವಾದ ಮಾತು ಇಂದಿನ ವಿದ್ಯಾರ್ಥಿಗಳಿಗೆ. ಸೊ ಅದು ಯಾವ ಕ್ಲಾಸಲ್ಲಿ ಯಾವ ತರಗತಿಯಲ್ಲಾದ್ರೂ ಓದ್ಬೋದು, 1ನೇ ತರಗತಿಯಿಂದ ಯಾವ ತರಗತಿಯಲ್ಲಾದ್ರೂ ಓದ್ಬೋದು. ಮಕ್ಕಳೇ, ನೀವೇನಾಗ್ಬೇಕು ಅಂತ ಮೊದಲು ಗುರಿ ಇಟ್ಕೊಳ್ಳಿ. ಯಾಕಂದ್ರೆ ಗುರಿ ಇಲ್ಲದವನ ಬಾಳು ಹಾಳು ಅಂತ ಹೇಳ್ತಾರೆ. ಸೊ ಗುರಿ ಅನ್ನೋದು ನಿಮಗೆ ತುಂಬಾ ಮುಖ್ಯವಾದಂತದ್ದು. ಮುಖ್ಯವಾದ ಗುರಿ ಹೊಂದಿದ್ರೆ ಆ ಗುರಿಯನ್ನ ತಲುಪೋಕೆ ಉಪಗುರಿಗಳು ತುಂಬಾ ಇರಬೇಕು. ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರ್ಬೋದಲ್ವಾ, ಉಪಗುರಿಗಳು ಅಂದ್ರೆ ಏನು ಅಂತ. ಎಕ್ಸಾಂಪಲ್, 3ನೇ ಮಹಡಿಯಲ್ಲಿ ನಮ್ಮ ಮನೆ ಇದ್ರೆ ನಾವು ಕೆಳಗಡೆಯಿಂದಾನೇ ಹತ್ಬೇಕು. ಹೇಗ್ ಗ್ರೌಂಡ್ ಫ್ಲೋರ್ ಇಂದ ನಾವು 3rd ಫ್ಲೋರ್ ವರೆಗೂ ಹೋಗ್ತೀವೋ ಹಾಗೆ ನಮ್ಮ ಮುಖ್ಯ ಗುರಿಯನ್ನ ತಲುಪಬೇಕಂದ್ರೆ ನಾವು ಉಪಗುರಿಗಳನ್ನ ಮುಗಿಸ್ಕೊಂಡೇ ಹೋಗ್ಬೇಕು. ಮ್ಯಾಮ್, ಉಪಗುರಿಗಳು ಅಂದ್ರೆ ಹೇಗೆ ಏನು ಅಂತ ನೀವು ಕೇಳದಿದ್ರೆ, ನೀವು ಇವಾಗ ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಾ ಆ ತರಗತಿಯಲ್ಲಿ ನಿಮ್ಮ ಹಾರ್ಡ್ ವರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 3 ತಿಂಗಳಿದೆ ಎಕ್ಸಾಮು, 4 ತಿಂಗಳಿದೆ ಎಕ್ಸಾಮು ಅಂತ ಅನ್ಕೊಂಡ್ರೆ ಖಂಡಿತ ಅದು ನಿಮ್ಮ ದೊಡ್ಡ ವೀಕ್ನೆಸ್ ಆಗಿ ಪ್ರೂಫ್ ಆಗ್ಬಿಡುತ್ತೆ. ಎಕ್ಸಾಮ್ ಯಾವಾಗ್ಲೇ ಇರ್ಲಿ, ಆದ್ರೆ ನಿಮ್ಮ ಒಂದು ತಯಾರಿ ಅನ್ನೋದೇನಿದೆ ಅದು ಇವಾಗ್ಲಿಂದಾನೇ ಮಾಡ್ಕೊಳ್ಳಿ. ಬೆಳಗ್ಗೆ ತಿಂಡಿ ಮಾಡೋಕೆ ಅಮ್ಮ ರಾತ್ರಿನೇ ಹೇಗೆ ಎಲ್ಲ ತಯಾರಿನ ಮಾಡ್ಕೊಂಡಿರ್ತಾರೋ, ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ನಿಮ್ಮ ತಯಾರಿ ಇವಾಗ್ಲಿಂದಾನೇ ಶುರುವಾಗ್ಲಿ. ಯಾಕಂದ್ರೆ ಇವತ್ತು ನೀವು ಇಡೋ ಹೆಜ್ಜೆನೆ ನಾಳೆ ನಿಮ್ಮ ಯಶಸ್ಸಿಗೆ ಒಂದು ಸ್ಟ್ರಾಂಗ್ ಕಲ್ಲು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ, ಎಚ್ಚರದಿಂದ ಪ್ರತಿಯೊಂದು ಹೆಜ್ಜೆನ ಎಚ್ಚರದಿಂದ ಇಡಿ. ನಿಮ್ಮ ಗುರಿಯತ್ತ, ನಿಮ್ಮ ಸಾಧನೆಯತ್ತ ಪ್ರತಿಯೊಂದು ಹೆಜ್ಜೆನೂ ಯೋಚನೆ ಮಾಡಿ ಹುಷಾರಾಗಿ ಇಡಿ. ಸೊ ನನ್ನ ಲೈವ್ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.